ಶತಮಾನಗಳಲ್ಲಿ ಬಾಲ್ಯ ವಿವಾಹ ಪದ್ಧತಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಹಾಗೂ ಚಳ್ಳಕೆರೆಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ನಡೆಯುತ್ತಿವೆ. ಇದನ್ನ ತಡೆಗಟ್ಟಲು ಇಂದಿನ ಯುವ ಪೀಳಿಗೆ ಮುಂದಾಗಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಳ್ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ. ಅವರು ನಗರದ ಚಿನ್ಮಯ್ ಪಬ್ಲಿಕ್ ಶಾಲೆಯ ತಾಲೂಕು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ಸಹಯೋಗದೊಂದಿಗೆ ಬಾಲ್ಯ ವಿವಾಹ ಪದ್ಧತಿಯ ನಿರ್ಮೂಲನೆ ಕುರಿತು ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ಮಾತನಾಡಿದರು. 4,400 ಚೈಲ್ಡ್ ಮ್ಯಾರೇಜಸ್ ಆಗ್ತಾ ಇದೆ. ಶಾಕಿಂಗ್ ನಂಬರ್ ಅಲ್ವಾ? ಪ್ರತಿ ದಿವಸ ಎಷ್ಟಾಗ್ತಾ ಇದೆ? 4,400 ಆಗ್ತಾ ಇದೆ. ಅದರಲ್ಲಿ ಕೇಸ್ ಎಷ್ಟಾಗ್ತದೆ ಗೊತ್ತಿದೆಯಾ? ಕಳೆದ 5 ವರ್ಷಗಳಲ್ಲಿ ರಿಜಿಸ್ಟರ್ ಆಗಿರೋ ಕೇಸಸ್ 3,800. ಪ್ರತಿ ದಿವಸ 4,400 ಆಗ್ತಾ ಇದೆ. 5 ವರ್ಷದಲ್ಲಿ ಕೇಸ್ ಎಷ್ಟಾಗಿದೆ? ಅಷ್ಟು 3,800 ಮಾತ್ರ. ಆ ಕಾರಣಕ್ಕೋಸ್ಕರ ನಾವು ಈ ದಿವಸ ಅದ್ರ ಬಗ್ಗೆ ಜಾಗೃತಿ ಮೂಡಿಸಲು ಈ ಶಾಲೆಗೆ ಬಂದಿದ್ದೇವೆ. ಓಕೆ, ಈಗ ಚೈಲ್ಡ್ ಮ್ಯಾರೇಜ್ ಅಂತ ಎಲ್ಲರೂ ಹೇಳಿದ್ರು ಅವಾಗಲೇ. ಬಾಲ್ಯ ವಿವಾಹ ಅಂದರೆ ಚೈಲ್ಡ್ ಮ್ಯಾರೇಜ್. ಓಕೆ, ಚೈಲ್ಡ್ ಮ್ಯಾರೇಜ್ ಅಂದರೆ ಏನು? ಅರ್ಥ ಏನಾದ್ರು? ಇನ್ನು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ HR ಹೇಮಾ, ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿದರು. ಇನ್ನು ಈ ವೇಳೆ ವಕೀಲರಾದ ಸಿದ್ದರಾಜು, ಪಾಲಯ್ಯ, ರುದ್ರಯ್ಯ, ಮಾರುತಿ, ಲೋಕೇಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಾನೂನು ಈ ಥರ ಇದೆ. ನಮಗೆ ನ್ಯಾಯಾಧೀಶರು ಬಂದು ನಿಮಗೆ ಹೇಳಿದ್ರು 18 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಮದುವೆ ಮಾಡಬಾರ್ದು ಮತ್ತು 20 ವರ್ಷಕ್ಕೆ ಕಡಿಮೆ ಇರ್ತಕ್ಕಂಥ ಗಂಡುಮಕ್ಕಳಿಗೆ ಮದುವೆ ಮಾಡಬಹುದು ಕಾನೂನು ಇದೆ. ಮಾಡಿದ್ರೆ ಕಾನೂನಿಗೆ ಶಿಕ್ಷಾರ್ಹ ಅಪರಾಧ ಇದೆ. 2 ವರ್ಷ ಶಿಕ್ಷೆ ಕೊಡಬಹುದು, ಜೈಲಿಗೆ ಹಾಕ್ಬೋದು. ಹಾಗಾಗಿ ಇಂಥ ಒಂದು ವಿವಾಹವನ್ನು ಮಾಡಬೇಡಿ ಅಂತೇಳಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ತಿಳುವಳಿಕೆಯನ್ನು ಕೊಡಬೇಕು. ಜೊತೆಗೆ ನಿಮಗೆ ಗೊತ್ತಾದರೆ ಯಾವುದೋ ನಿನ್ನ ಫ್ರೆಂಡ್ಗಳು ಅಥವಾ ನಿಮಗೆ ಗೊತ್ತಿರ್ತಕ್ಕಂಥ ಪಕ್ಕದ ಊರಿನವರು, ಯಾರು ನಿಮ್ಮ ಊರಿನವರು, ನಿಮಗೆ ಗೊತ್ತಿಲ್ಲದೆ ಈ ಥರದ್ದು ಯಾವುದಾದ್ರು ಇಂಥ ಒಂದು ಮದುವೆಗಳನ್ನು ಮಾಡ್ತಾ ಇದ್ದರೆ ನೀವು ನಮ್ಮ ಸಾಹೇಬರಿಗೆ ಏನು ಹೇಳಿದ್ರಲ್ಲ ನಂಬರ್ಗಳಿಗೆ, ಆ ನಂಬರ್ಗಳಿಗೆ ನೀವು ಫೋನನ್ನು ಮಾಡಿದರೆ ಆ ಒಂದು ಜಾಗಕ್ಕೆ ಹೋಗಿ ಮದುವೆ ಆಗ್ತಕ್ಕಂಥ ಜಾಗಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಅಥವಾ CDPO ಕಚೇರಿ ಅಂತಿದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತೇಳಿ ಅವರಾಯಿತು, ಅಥವಾ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಈ ಒಂದು ವ್ಯವಸ್ಥೆ ಇದೆ, ಅವರು ಕೂಡ ಹೋಗಿ ಈ ಮದುವೆಯನ್ನು